ಯಾವಾಗಲೂ ಕ್ಯಾಮ್ರಾ ನೋಡಿದ ತಕ್ಷಣ ಪೋಸ್ ಕೊಟ್ಟಿದ್ದು ನಮ್ಮ ಸಂಜನೆ ಇವತ್ತು ಯಾಕೋ ಮಕ್ಕ ಮುಚ್ಕೊಂಡ್ಲು. ಎಲ್ಲರಿಗೂ ಡೇ 5 ಮಿನಿಟ್ ಬ್ಲಾಗ್ಗೆ ಸ್ವಾಗತ. ಇವತ್ತು ನನ್ನ ID ಕಾರ್ಡಿಂದಾಗಿ ವ್ಯಾನ್ ಹಿಂದೆ ಓಡೋ ಥರ ಆಯ್ತು. ಕ್ಯಾಬ್ ಹತ್ತಿ ಕ್ಲಾಸ್ಗೆ ಬಂದು ನೋಡಿದ್ರೆ ಬ್ಯಾಗ್ಗಳಿತ್ತು, ಬಾಡಿಗಳಿರ್ಲಿಲ್ಲ. ಅವ್ರು ನೋಡಿದ್ರೆ ನಮ್ ಬಿಟ್ಟು ಕ್ಯಾಂಟೀನ್ಗೆ ಹೋಗಿದ್ರು. ಬರ್ತಾರೆ ಬಿಡು ಅಂತ ಸುಮ್ಮನಾದೆ. ಈ ಕಡೆ ನೋಡಿದ್ರೆ ಶ್ವೇತಾ ವಿಡಿಯೋ ಮಾಡು ಪೋಸ್ಟ್ ಕೊಡ್ತೀನಿ ಅಂತ ಅಂದ್ಲು. ಸರಿ ಅದಕ್ಕೇನು ಅಂತ ನಾನು ವಿಡಿಯೋ ಮಾಡಿದೆ. ಅಷ್ಟರಲ್ಲಿ ಛಾಯಾ ಕರೆದ್ಲು. ಏನೇ ಅಂತ ಕೇಳಿದೆ. 888 ವ್ಯೂಸ್ ಆಗೈತೆ ನೆನ್ನೆ ಹಾಕಿರೋ ವಿಡಿಯೋಗೆ ಅಂತ ಹೇಳಿದ್ಲು. ಅದನ್ನ ನೋಡಿ ನಾನು ತುಂಬಾ ಖುಷಿ ಪಟ್ಟೆ. ಯಾಕಂದ್ರೆ ಫಾರ್ ದ ಫಸ್ಟ್ ಟೈಮ್ ಅಷ್ಟು ವ್ಯೂಸ್ ಆಗಿರೋದು. ಕಡೆ ಯಾವಾಗಲೂ ರಾಕೆಟ್ ಸ್ಪೀಡಲ್ಲಿ ಹೋಗ್ತಿದ್ದು ನಮ್ಮ ಒಂದೇ ಬರೋ ಟ್ರೈನು ಯಾಕೋ ಇವತ್ತು ತುಂಬಾ ಸ್ಲೋ ಹೋಗ್ತಿತ್ತು. ಯಾವಾಗಲೂ ಕ್ಯಾಮ್ರಾ ನೋಡಿದ ತಕ್ಷಣ ಪೋಸ್ಟ್ ಕೊಟ್ಟಿದ್ದು ನಮ್ಮ ಸಂಜನೆ ಇವತ್ತು ಯಾಕೋ ಮಕ್ಕ ಮುಚ್ಕೊಂಡ್ಲು. ಯಾಕೆ ಅಂತ ಕೇಳಿದ್ಕೆ ಸುಮ್ಮನೆ ಅಂತ ಅಂದ್ಲು. ಹ್ಞೂ ಸರಿ ಅನ್ಕೊಂಡು ನಾವು ಕೂಡ ಸ್ಟ್ಯಾಂಡ್ ಕಡೆ ಹೊರಟ್ವಿ. ಸ್ಟ್ಯಾಂಡ್ಗೆ ಹೋಗಿ 1/2 ಅವರ್ ಆದ್ರೂ ಯಾವ ಬಸ್ಸು ಬರಲಿಲ್ಲ. ಈ ಕಡೆ ನಮ್ಮ ಸಂಜನಕ್ಕೂ ಕೂಡ ನಾಪತ್ತೆ ಆಗ್ಬಿಟ್ಟಿದ್ಲು. ನಾವು ಹುಡಿಕೊಂಡು ಹೋದಾಗ ಸ್ಕೂಟಿ ಮೇಲೆ ಕೂತಿದ್ಲು. ಅದನ್ನ ನೋಡಿ ಸ್ಕೂಟಿ ಕಲಿತಾವಳೇನೋ ಅಂತ ಅನ್ಕೊಂಡ್ವಿ. ಆದ್ರೆ ಅವಳು ನೋಡಿದ್ರೆ ಆಗ್ಲೇ ಕಲ್ತು ಅಲ್ಟ್ರಾ ಪ್ರೋಮ್ಯಾಕ್ಸ್ ತರ ರೈಡ್ ಮಾಡ್ತಿದ್ಲು. ನಾವು ಸ್ಕೂಟಿ ಕ್ರಾಸ್ ಮಾಡು ಅಂದ್ರೆ ಯಾವ್ದೋ ಬಸ್ ಕ್ರಾಸ್ ಮಾಡ್ತೀನಿ ಅನ್ನೋ ರೇಂಜ್ಗೆ ಕ್ರಾಸ್ ಮಾಡ್ತಾ ಇದ್ಲು. ಇಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಹತ್ ಕೂತಿದ್ರೆ ಇಲ್ಲಿ ತಾನು ನೋಡಿದ್ರೆ ಅಲ್ಲಿಂದ ಸ್ನ್ಯಾಪ್ ಹಾಕ್ಬಿಟ್ಟು ನೋಡು ಸ್ನ್ಯಾಪ್ ಹಾಕಿದೀನಿ ಅಂತ ಅಂದ್ಲು. ಸ್ನ್ಯಾಪ್ ಓಪನ್ ಮಾಡಿ ನೋಡಿದ್ರೆ ನಾನು ಕೂತಿರೋ ವಿಡಿಯೋನ ತೆಗ್ದು ಹಾಕೋಳೆ. ಈ ಕಡೆ ಇಷ್ಟು ಬಸ್ಸು ರಶ್ ಇದ್ರು ಅವ್ರ ಕಿಚನ್ಗೆ ಹೋಗ್ಲೇಬೇಕು ಅಂತ ಹೋಗ್ತಿದ್ವಿ. ಯಾಕಂದ್ರೆ ಇವತ್ತು ಆಫರ್ ಇತ್ತು. ಈಗಾಗಲೇ ಎಲ್ಲರಿಗೂ ಗೊತ್ತಿರುತ್ತೆ ಏನ್ ಆಫರು ಅಂತ. ಏನಂದ್ರೆ ಇವತ್ತಿಗೆ ಗೌಡ್ರ ಕಿಚನ್ ಓಪನ್ ಆಗಿ 1 ಇಯರ್ ಆಯ್ತು. ಅದಕ್ಕೋಸ್ಕರ ಬಿರಿಯಾನಿನ 49 ರೂಪೀಸ್ಗೆ ಕೊಡ್ತಿದ್ದಾರೆ. ನಾನು ನನ್ನ ಫ್ರೆಂಡ್ಸು ಅದಕ್ಕೆ ಅಂತ ತಿನ್ನಕ್ಕೆ ಅಂತ ಹೋದ ತಕ್ಷಣ ಸ್ವಲ್ಪ ಹೊತ್ತು ಕುತ್ಕೊಂಡು ರೆಸ್ಟ್ ಮಾಡಿದ್ವಿ. ಅದಾದ್ಮೇಲೆ ನಮ್ಮ ಪೂಜನೆ ಎಲ್ಲನೂ ಆರ್ಡರ್ ಮಾಡಿದ್ಲು. ನಮ್ಗೆ ಏನೇನ್ ಬೇಕು ಅಂತ ಕೇಳ್ಬಿಟ್ಟು ಈ ಕಡೆ ನಾವು ಬಿರಿಯಾನಿ ಮತ್ತೆ ಲೆಮನ್ ಚಿಕನ್ ಆರ್ಡರ್ ಮಾಡಿದ್ವಿ. ನಾನು ಈ ಲೆಮನ್ ಚಿಕನ್ನ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಆದ್ರೆ ಟೇಸ್ಟ್ ಮಾತ್ರ ಅದನ್ನ ತಿನ್ಕೊಂಡು ಮನೆಗೆ 2 ಬಾಕ್ಸ್ ಪಾರ್ಸಲ್ ಮಾಡಿಸ್ಕೊಂಡು ಹೋದೆ. ಸ್ಟ್ಯಾಂಡ್ ಕಡೆ ಬಂದ್ವಿ. ಈ ಕಡೆ ಯಾವ ಬಸ್ ಬರಲಿಲ್ಲ. ಸೊ ಆಟೋದಲ್ಲೇ ಹೋದೋ. ನಾನು ನಂಬರ್ ಬಸ್ ಹತ್ತಿ ಹೋಗ್ಬೇಕಾದ್ರೆ ಅಮ್ಮ ಐಸ್ ಕ್ರೀಮ್ ತಿನ್ಬೇಕು ಅನ್ಸ್ತಿದೆ ತಗೋಬ ಅಂತಂದ್ರು. ನಾನು ಎಷ್ಟೇ ಚೆನ್ನಾಗಿರೋ ಐಸ್ ಕ್ರೀಮ್ ನನ್ನ ತಮ್ಮಂಗೆ ತಂದ್ಕೊಟ್ರು. ಅವ್ನು ಮಾತ್ರ ನನ್ನ ಐಸ್ ಕ್ರೀಮ್ ಮೇಲೆ ಕಣ್ಣು ಹಾಕೋದಂತೂ ಬಿಡಲ್ಲ. ಸೊ ಇವತ್ತಿನ ಮಿನಿ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಅಂಡ್ ಇದೇ ಥರ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬಾಯ್, ಟೇಕ್ ಕೇರ್.